ಗಿಲ್ಲಿ ಆಟದ ಶೈಲಿ ನಿಮ್ಗೆ ಹೇಗೆ ಅನಿಸ್ತಿದೆ? ಅಂದರೆ ಅವ್ರು ಕಾಮಿಡಿ ಮಾಡ್ತಾ ಗೇಮ್ಗಳಿಗೆ ಕಾನ್ಸಂಟ್ರೇಟ್ ಮಾಡಲ್ಲ ಅನ್ನೋಂಥ ರೀತಿ ಆಗಿರ್ಬೋದಾ, ಅಥವಾ ಅದೇ ಅವ್ರಿಗೆ ಪ್ಲಸ್ ಆಗ್ತಾ ಇದೆ ಅಂತ ಅನಿಸ್ತಿದೆಯಾ? ಹೇಗೆ? ಅದೇ ಅವ್ನ ಶಕ್ತಿ ಅಣ್ಣ, ಅದು ಚೆನ್ನಾಗಿದೆ, ಕರೆಕ್ಟಾಗಿದೆ. ಅವ್ರು ಏನು ಆಡ್ತಿದ್ರು ತುಂಬ ಕರೆಕ್ಟಾಗಿ ಆಡ್ತಿದ್ದಾರೆ. ಆ ತೀಟೆ ತರಲೇ ಬೇಕಲ್ವಣ, ನಗುನೂ ಬೇಕಲ್ವಣ. ಮನೇಲಿ ಬರೀ ಜಗಳ ಆದರೆ ಹೆಂಗಣ ನೋಡೋದು? ನಗು ಬೇಕಲ್ವಣ. ಚೆನ್ನಾಗಿದೆ. ಆ್ಯಕ್ಷನ್ ಮೂವಿಗಳಲ್ಲೇ ಒಬ್ಬರು ಕಾಮಿಡಿ ಅಂತ ಯಾಕಿರ್ತೀವಿ ಅಂದರೆ ಅದು ಮನ್ಸಿಗೊಂದು ಒಂದು ಹಿತಾನ ಇಡಲಿ ಅಂತಲ್ವಾ, ಹಂಗೆ ತುಂಬ ಪ್ಲಸ್ ಇದೆ. ಅದು ಕರೆಕ್ಟ್ ಇದೆ. ನಿಮ್ಮಿಂದನ ಅದನ್ನು ತುಂಬ ನಿರೀಕ್ಷೆ ಮಾಡಿದ್ರು, ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿಗಿದ್ರು. ಸುದೀಪ್ ಹೊರಗಡೆ ಪಂಚ್ ಡೈಲಾಗ್ ಹೊಡಿತಿದ್ರು, ಒಳಗಡೆ ಅದೆಲ್ಲವೂ ಕೂಡ ಏನೋ ಒಂದು ಚೇಂಜಸ್ ಮಾಡ್ಕೊಂಡ್ರು ಅನ್ನೋಂಥದ್ದು ಆಯ್ತಾ? ಅಣ್ಣ ಇಲ್ಲ, ಅಂದರೆ ನನಗೆ ಎಷ್ಟು ಮಾತಾಡೋಕೆ ಬರೋದು ಅದೆಲ್ಲ ಮಾತಾಡಿದ್ದು. ಆಮೇಲೆ ಅದು ಒಂದ್ಸರಿ ಡೈರೆಕ್ಟ್ ಹರ್ಟ್ ಆಗ್ಬಿಡುತ್ತಣ್ಣ ಅವ್ರಿಗೆ. ಇಲ್ಲಾಂದ್ರೆ ನಾವು ಯಾರಿಗೂ ಹರ್ಟ್ ಮಾಡಲ್ಲ, ಮಾತಾಡ್ತೀವಿ. ಸಿನಿಮಾದಲ್ಲಿ ಅದು ಮೊದಲೇ ಹಿಂಗೆ ಹೇಳ್ತೀನಿ ಅಂತ ಆಪೋಸಿಟ್ ಅವ್ರಿಗೆ ಗೊತ್ತಿರುತ್ತೆ, ಹಿಂಗೆ ಗೊತ್ತಿರುತ್ತೆ, ಅವ್ರ ರಿಯಾಕ್ಷನ್ ಹಿಂಗಿರುತ್ತೆ ಅನ್ನೋದು ಇಲ್ಲಿ ಆಗಿರುತ್ತೆ. ನಾವು ಏನೇ ನಾವೇ ಬರ್ಕೊಂಡು ಹೇಳಿದ್ರು ಅಲ್ಲಿ ಹಂಗೆ ಹೇಳಿದಾಗ ಅದು ಸೀರಿಯಸ್. ನಾನು ಒಂದ್ಸತಿ ರಘುಣ್ಣನ ನಾನು ಒಂದ್ಸರಿ ನಾಮಿನೇಟ್ ಮಾಡ್ತಾರೆ, ಈ ಒಂದೇ ಕಾರಣಕ್ಕೆ ನಾಮಿನೇಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಅಲ್ಲಣ್ಣ ಅದೇನೋ ಕಿತ್ತಿ ತೋರಣ ಕಟ್ಬಿಡ್ತೀನಿ ಅಂತ ಬಂದೆ, ಇಲ್ಲಿ ನೋಡಿದ್ರೆ ಆಯುರ್ವೇದಿಕ್ ಚೂರ್ಣ ಮಾಡ್ತಾ ಇದೆಯಾ ಅಂತ ಅಂತೀನಿ. ಅದವ್ರು ಡೈರೆಕ್ಟ್ ಹರ್ಟ್ ಆಗ್ಬಿಡುತ್ತೆ. ಒಂದ್ಸತಿ ನನ್ನ ನಾಮಿನೇ ಮಾಡ್ತಾರೆ ಅದೊಂದೇ ಕಾರಣಕ್ಕೆ. ಬಂದಾಗ ಏನಣ್ಣ ಇವ್ರನ್ನೆಲ್ಲ ಕಿತ್ತಿ ತೋರಣ ಕಟ್ತೀನಿ ಅಂತ ಬಂದೆ, ಇಲ್ಲಿ ನೋಡು ಆಯುರ್ವೇದಿಕ್ ಚೂರ್ಣ ಮಾಡ್ತಾ ಕೂತಿದ್ಯಾ ಅಂತ. ಹಿಂಗೆ ಆಗ್ಬಿಡುತ್ತೆ. ಅವಾಗ ಬೇಡಪ್ಪ ಹಿಂಗೆ ಅಂದು ಹರ್ಟ್ ಆಗ್ಬಿಟ್ಟು ಇದರಿಂದ ನಾಮಿನೇ ಆಗ್ಬಿಡ್ತೀವಿ ಅಂತ ಅಲ್ಲೆಲ್ಲೋ ಅದನ್ನು ಕಮ್ಮಿ ಮಾಡ್ಕೊಳಕ್ಕೆ ಹೋಗ್ತೀವಿ. ಅದೆಲ್ಲೋ ಎಡವಟ್ಟುಗಳಾಗುತ್ತೆ. ಈಗ ನೀವು ಲವ್ ಮಾಡಿ ಮದುವೆ ಆಗಿರೋಂಥದ್ದು, ಸೊ ಒಂದಿಷ್ಟು ಹೇಳ್ತಾ ಇದ್ರೆ ಅಂದರೆ ಆ ಯೋಚನೆ ಕೂಡ ನನ್ನನ್ನು ಪ್ರತಿದಿನ ಕಾಡ್ತಾ ಇತ್ತು ಅನ್ನೋದು. ಜೊತೆಗೆ ಈ ಬಿಗ್ ಬಾಸ್ ಮನೆಯ ಲವ್ ಸ್ಟೋರಿಗಳನ್ನು ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತಿದೆ, ಅಲ್ಲಿ ಏನು ನಡೀತಿದೆ ಅಂತ ಅನಿಸ್ತಿದೆ? ಅದು ನನಗೆ ಅಷ್ಟು ಗೊತ್ತಾಗಲ್ಲ. ನಾನು ಜಾನರ್ಗೆ ಹೋಗ್ತಿರ್ಲಿಲ್ಲ. ಅವರು ಸೂರಜು ರಾಶಿಕಾಲೆಲ್ಲ ಕೂತ್ಕೊಂಡು ಮಾತಾಡೋರು. ಅಕಸ್ಮಾತ್ ಅದೇ ನಾವು ಹಿಂಗೆ ನಾವು ಒಬ್ಬರು ಫ್ರೆಂಡ್ಸ್ನ ನೀವು ಹೆಂಗೆ ಹಂಗೆ ನೋಡಿದ್ರಿ ಅಂದ್ಬಿಡೋರು. ಅಥವಾ ಫ್ರೆಂಡ್ಸು ಇರ್ಬೋದು, ನಮ್ಗೆ ಗೊತ್ತಿಲ್ಲ ಅವು ಏನು ಮಾತಾಡ್ತಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಅದೇ ನಿನ್ನೆ ಅಣ್ಣ ಹೇಳ್ದಾಗಲೇ ಗೊತ್ತು, ಅದೇನೋ ಸ್ವಿಮ್ಮಿಂಗ್ ಪೂಲ್ ಹತ್ರ ಅದೇನೋ ಮಾತೆಲ್ಲ ಬಂತು ಅಂತ. ಅದನ್ನೆಲ್ಲ ಕೇಳೋಣ ಅಂದ್ಕೊಂಡೆ. ಅದು ಬಂದಿದ್ದೆ ನಿನ್ನೆ ಶನಿವಾರದ ಎಪಿಸೋಡು. ನಾನು ಭಾನುವಾರ ಇಲ್ಲಿದ್ದೆ, ಹಂಗಾಗಿ ನನಗೆ ಅದು ಕೇಳೋಕ್ಕೂ ಟೈಮ್ ಸಿಗಲಿಲ್ಲ. ಅದೇ ಆ ಟ್ರೈ ಅನ್ನೋ ವಿಚಾರನೂ ಧ್ರುವಂತನ ಕೇಳ ಅಂದ್ಕೊಂಡು, ಏನು ಗುರು ಅದು ಟ್ರೈ ಅಂದರೆ ಅಂತ, ಏನು ಅಂದ್ಕೊಂಡು ನೀನು ಹೇಳಿದೆ ಅಂತ. ಅಲ್ಲಿ ಅಣ್ಣನ ಮುಂದೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಆದರೂ ಪರ್ಸ್ನಲಾಗಿ ಕೇಳೋಣ ಅಂದ್ಕೊಂಡಿದ್ದೆ ಅಷ್ಟಲ್ಲಿ. ಈಗ ಅಲ್ಲಿನ ಕೋಡ್ ವರ್ಡ್ಗಳು ಕೂಡ ಇತ್ತು. ಕೋಡ್ ವರ್ಡಲ್ಲಿ ಮಾತಾಡೋಂಥದ್ದು ಒಂದು ಸ್ವಲ್ಪ ನಿಧಾನಕ್ಕೆ ಶುರು ಆಗ್ತಾ ಇತ್ತು ಅನ್ನೋಂಥದ್ದು. ನಿಮಗೆ ಅದೆಲ್ಲವನ್ನ ಹೆಂಗೆ ಗಮನಿಸ್ತಾ ಇದ್ರಿ ಅಂತ? ಇತ್ತು ಅಣ್ಣ, ಆ ಥರ ಸಣ್ಣ ಸಣ್ಣದ ಹೆಸರುಗಳಿತ್ತು. ಏನೇನೋ ಯಾರಿಗೂ ಗೊತ್ತಾಗಬಾರ್ದು ಅಂತ ಸುಮ್ಮನೆ. ಈಗ ರಿಷಾ ಅಂದರೆ ರಿಸ್ಕ್ ಅಂತ ಒಂದು ಹೆಸರಿಟ್ಟಿದ್ವಿ, ಸ್ಪಂದುಗೆ ಸ್ಪೈ ಅಂತ ಒಂದು ಹೆಸರಿಟ್ಟಿದ್ವಿ, ಅಂದರೆ ಗೊತ್ತಾಗಬಾರ್ದು ಟಕ್ ಅಂತ. ಈ ಥರದ್ದು ಒಂದು 4-5 ಕೋಡ್ ವರ್ಡ್ಗಳಲ್ಲಿ ಏನೇನೋ ನಡೀತಿತ್ತು. ಆಮೇಲೆ ಇವ್ರದ್ದು ಜಾನ್ವಿ ಮ್ಯಾಮ್ದು ಅಶ್ವಿನಿ ಮ್ಯಾಮ್ದು ತುಂಬ ಇತ್ತಂತ ಆ ಥರದ್ದು. ಅದು ಮೊನ್ನೆ ಅಣ್ಣ ಹೇಳುವಾಗಲೇ ಗೊತ್ತು. ಆಮೇಲೆ ಅಭಿಷೇಕಾರಿಲ್ಲ ಅವರಿಬ್ಬರೇ ಜಗಳದ ಬರದಲ್ಲಿ ಕಕ್ಕಿದ್ರು, ಆಗಲೇ ಗೊತ್ತು ನಮ್ಗೆ, ಇದೇನೋ ಡ್ರೆಸ್ಸಿಂಗ್ ರೂಮಲ್ಲಿ ಏನೋ ನಡೆದೈತೆ ಅಂತ.